ಎಲ್ಲರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ ಮೊದಲನೇ ವಾರದ ಕೆಲವೊಂದಿಷ್ಟು ಉದ್ಯೋಗ ಮಾಹಿತಿಗಳು ಹಾಗೂ ಎಕ್ಸಾಮಿನೇಷನ್ ಅಪ್ಡೇಟ್ಸ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಇರಿ. ಅಂದ ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವೆಬ್ಸೈಟ್ನ ಲಿಂಕು, ಟೆಲಿಗ್ರಾಮ್ ಲಿಂಕ್ ಮತ್ತು ವಾಟ್ಸಪ್ ನಂಬರ್ನ ಲಿಂಕ್ ಇರುತ್ತೆ. ಯಾವುದೇ ಮಾಹಿತಿಗಳು ಬೇಕಾದರೂ ನೀವು ಇಲ್ಲಿಗೆ ಭೇಟಿಯನ್ನು ಕೊಟ್ಟು ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ಟೆಲಿಗ್ರಾಮ್ ಲಿಂಕನ್ನು ಸಪ್ರೇಟಾಗಿ ಕೊಟ್ಟಿರ್ತೀನಿ. ಎಜುಕೇಷನ್ ಸಪ್ರೇಟ್ ಇರುತ್ತೆ, ಜಾಬ್ ಸೆಕ್ಷನ್ಗೆ ಸಪ್ರೇಟ್ ಇರುತ್ತೆ. ನೀವು ಜಾಯಿನ್ ಕೂಡ ಆಗ್ಬೋದು ಸಪ್ರೇಟ್ ಆಗಿರೋ ಟೆಲಿಗ್ರಾಮ್ ಚಾನಲ್ಸ್ಗೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು SSCಯ ಹೊಸ ಅಧಿಸೂಚನೆ ಬಂದಿದೆ. SSC ಈ ವಾರದಲ್ಲಿ 2 ಹೊಸ ಅಧಿಸೂಚನೆಗಳು ಬಂದಿವೆ. ಮೊದಲನೇದು SSC MTS ಅಂತ. SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ತೀವಿ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಬರುತ್ತೆ, MTS ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಹಾಗೂ ಹವಾಲ್ದಾರ್ ಅಂತ ಈ 2 ಹುದ್ದೆಗಳಿಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ನೀವೇನಾದ್ರು ಇದರ ಅರ್ಹತೆ ಇದ್ರೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು SSLC ಆಗಿರಬೇಕು. SSLC ಓದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದು. MTS ಸ್ಟಾಫ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಫಿಸಿಕಲ್ ಇರುತ್ತೆ ಎಕ್ಸಾಮ್ ಜೊತೆಗೆ. MTS ಹುದ್ದೆಗಳಿಗೆ ಬರೀ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಯಾವ ರೀತಿ ಬರೀಬೇಕು, ಹುದ್ದೆಗಳ ಸಂಪೂರ್ಣ ವಿವರಣೆಯನ್ನು ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಅಧಿಸೂಚನೆಯನ್ನು ನಮ್ಮ ಟೆಲಿಗ್ರಾಮಲ್ಲಿ ಆ್ಯಡ್ ಮಾಡಿರ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಹೋಗಿ ನೀವು ಅಧಿಸೂಚನೆಯನ್ನು ಓದ್ಕೋಬೋದು. ಡೀಟೇಲಾಗಿ ಕೊಟ್ಟಿರ್ತೀನಿ. ಸೊ 2 ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಕನ್ನಡದಲ್ಲೂ ಕೂಡ ಈ ಪರೀಕ್ಷೆಯನ್ನು ಬರಿಬೋದು. ಕರ್ನಾಟಕದಲ್ಲಿ ಬೆಂಗಳೂರು, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ ಪರೀಕ್ಷಾ ಕೇಂದ್ರಗಳಿರ್ತವೆ. ಇಲ್ಲಿ ನೀವು ಎಕ್ಸಾಮ್ನ ಬರಿಬೋದಾಗಿರುತ್ತೆ. ಅಂದರೆ ನಿಮಗೆ ಎಕ್ಸಾಮ್ ಸಿಟೀಸ್ ಇಲ್ಲಿ ಬೀಳುವಂಥ ಸಾಧ್ಯತೆಗಳಿರ್ತವೆ. ಅರ್ಜಿ ಯಾವಾಗ ಹಾಕ್ಬೋದು? ಆಲ್ರೆಡಿ ಅರ್ಜಿ ಹಾಕುವಂಥ ದಿನಾಂಕ ಪ್ರಾರಂಭ ಆಗಿದೆ. 20/6/2025ರಿಂದ 24/7/2025 ನಿಮಗೆ ಅವಕಾಶ ಇರುತ್ತೆ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ. ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ಲಿ PDF ಕೊಟ್ಟಿರ್ತೀನಿ. ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಹೋದರೆ ನೀವು ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ನೋಡ್ಬೋದಾಗಿರುತ್ತೆ. ಇದು SSLCಯನ್ನು ಪಾಸ್ ಮಾಡಿರ್ತಕ್ಕಂಥ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗಗಳಿಗನ್ನ ಹುಡುಕ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಆಗಿರುತ್ತೆ. ದಯವಿಟ್ಟು ಕನ್ನಡದಲ್ಲೂ ಪರೀಕ್ಷೆ ಇರೋದ್ರಿಂದ ಸಾಧ್ಯವಷ್ಟು ಅರ್ಜಿಗಳನ್ನು ಹಾಕಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ವೆಬ್ಸೈಟ್, RRBಯ ವೆಬ್ಸೈಟು, KPSC ವೆಬ್ಸೈಟ್ ಅಲ್ಲೆಲ್ಲ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಮಾಡಬೇಕಾಗುತ್ತೆ. ಅಂದರೆ ಈಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ನೀವು ಅರ್ಜಿ ಹಾಕಿಲ್ಲ ಒಂದ್ಸರಿನೂ ಅಂದರೆ ಮೊದಲನೇ ಸಲ ಹೋಗಿ ನಿಮ್ಮ ಸಂಪೂರ್ಣ ಡೀಟೇಲ್ಸನ್ನು ಅಲ್ಲಿ ಆ್ಯಡ್ ಮಾಡಿ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. OTR ಅಂತ ಏನೋ ಅದನ್ನು ಕರೀತಾರೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ. ಸಂಪೂರ್ಣವಾದಂಥ ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗ್ಬೋದು. ಆ ಥರ ಒಂದು ಅವಕಾಶ ಸಿಗುತ್ತೆ. ನಿಮ್ಗೊಂದು ರಿಜಿಸ್ಟರ್ ನಂಬರು, ಲಾಗಿನ್ ID ಕೊಡ್ತಾರೆ ಅವರು. ಅದಾದಮೇಲೆ ನೀವು ಉದ್ಯೋಗಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. SC/ST ಅಭ್ಯರ್ಥಿಗಳಿಗೆ ಉಚಿತ ಇರುತ್ತೆ ಅರ್ಜಿ ಶುಲ್ಕ. ಇನ್ನುಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ₹100 ಅರ್ಜಿ ಶುಲ್ಕ ಇರುತ್ತೆ. ಈ ಉದ್ಯೋಗ ಅವಕಾಶದ ಅನುಕೂಲವನ್ನು ದಯವಿಟ್ಟು ಅರ್ಹ ಅಭ್ಯರ್ಥಿಗಳು ಪಡ್ಕೊಳ್ಳಿ. ನೆಕ್ಸ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮತ್ತೊಂದು ನೇಮಕಾತಿ ತಂದಿದೆ. ಜೂನಿಯರ್ ಇಂಜಿನಿಯರ್ ಅಥವಾ JE 1300ಕ್ಕೂ ಹೆಚ್ಚು ಉದ್ಯೋಗಗಳ ಅಧಿಸೂಚನೆ ಇದೆ. ಇದಕ್ಕೆ ನಿಮಗೆ ಡಿಪ್ಲೊಮಾ ಆಗಿರಬೇಕು ಅಥವಾ ಎಂಜಿನಿಯರಿಂಗಲ್ಲಿ ಸಿವಿಲ್, ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಈ ಬ್ರಾಂಚ್ಗಳನ್ನು ಓದಿದರೆ ನೀವು ಈ ಉದ್ಯೋಗಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇದು ಕೂಡ 21ನೇ ತಾರೀಕು ಈ ತಿಂಗಳು ಕೊನೆಗೊಳ್ಳುತ್ತೆ ಅಧಿಸೂಚನೆಗೆ ಅರ್ಜಿಯನ್ನು ಹಾಕೋದಕ್ಕೆ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ಲಿರುತ್ತೆ. ಇದರ ಒಂದು ದಿನಪತ್ರಿಕೆಯಲ್ಲಿ ಬಂದಿರೋ ಒಂದು ಆರ್ಟಿಕಲ್ ಇಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದಾಗಿರುತ್ತೆ. ಸಿಬ್ಬಂದಿ ಆಯ್ಕೆ ಆಯೋಗ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಜೂನಿಯರ್ ಇಂಜಿನಿಯರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ, ಡಿಪ್ಲೊಮಾ ಪಡೆದಂತಹವರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಸ್ಪೆಸಿಫಿಕ್ ಆಗಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಉದ್ಯೋಗಗಳಿಗೆ ಎಷ್ಟು ಪೋಸ್ಟ್ಗಳಿವೆ, ಅದರ ಹೆಸರೇನು ಮತ್ತು ಯಾವ ಕ್ವಾಲಿಫಿಕೇಶನ್ ಬೇಕು ಅಂತ ಡೀಟೇಲ್ ಆಗಿ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹೋಗಿ ನೀವು ಅರ್ಜಿಗಳನ್ನು ಹಾಕ್ಬೋದಾಗಿರುತ್ತೆ. ಇದಕ್ಕೂ ಕೂಡ ನಿಮಗೆ 2 ಹಂತಗಳ CBT ಎಕ್ಸಾಮ್, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ. ಇದಕ್ಕೆ ಸಿಲೆಬಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇ ಪತ್ರಿಕೆಯಲ್ಲಿ ಸಾಮಾನ್ಯ ಜ್ಞಾನ, ರೀಸನಿಂಗ್ ಸಂಬಂಧಪಟ್ಟ 50 ಪ್ರಶ್ನೆಗಳು, ಇನ್ನು ಸಾಮಾನ್ಯ ಬುದ್ಧಿಮತ್ತೆ, ರೀಸನಿಂಗ್ಗೆ ಸಂಬಂಧಪಟ್ಟ 50 ಪ್ರಶ್ನೆಗಳು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ 50 ಪ್ರಶ್ನೆಗಳು ಮತ್ತು ಆಯಾ ಇಂಜಿನಿಯರಿಂಗ್ ವಿಭಾಗಕ್ಕೆ ಸಂಬಂಧಪಟ್ಟ 100 ಪ್ರಶ್ನೆಗಳು, 100 ಅಂಕಗಳು ಇರ್ತವೆ. ಒಟ್ಟಾರೆಯಾಗಿ 200 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಇದೇ ರೀತಿ ನಿಮಗೆ 2ನೇ ಹಂತದಲ್ಲೂ ಕೂಡ ಪರೀಕ್ಷೆಯನ್ನು ನಡೆಸ್ತಾರೆ. 0.25 ಅಂಕಗಳ ನೆಗೆಟಿವ್ ಮಾರ್ಕಿಂಗ್, ಅಂದರೆ 1/4 ನೆಗೆಟಿವ್ ಮಾರ್ಕಿಂಗ್ ಕೂಡ ಇದರಲ್ಲಿ ಕಂಡುಬರುತ್ತೆ. ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ಕೊಳ್ಳಿ. ಸೇಮ್ ನಿಮಗೆ ಇಲ್ಲೂ ಕೂಡ ಪರೀಕ್ಷಾ ಕೇಂದ್ರಗಳು
MTS ಏನು ಹೇಳಿದೆ ಅದೇ ಪರೀಕ್ಷಾ ಕೇಂದ್ರಗಳು ಇಲ್ಲಿ ಕೂಡ ರಿಪೀಟ್ ಆಗ್ತವೆ. ನೆಕ್ಸ್ಟ್, ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂಥ ಅಭ್ಯರ್ಥಿಗಳು ಬ್ಯಾಂಕ್ PO ನೋಟಿಫಿಕೇಶನ್ ಕಾಲ್ಫಾರ್ಮ್ ಆಗಿದೆ. 5200 ಹುದ್ದೆಗಳು ದೇಶಾದ್ಯಂತ ಖಾಲಿ ಇದೆ. ಯಾವುದೇ ಪದವಿಯನ್ನ ಮಾಡಿದ್ದು ನಿಮ್ಮ ವಯೋಮಿತಿ 20ರಿಂದ 30 ವರ್ಷದೊಳಗಡೆ ಇದ್ರೆ ಈ ಹುದ್ದೆಗಳಿಗೆ ನೀವು ಈ ತಿಂಗಳ 27ರ ಒಳಗಾಗಿ ಅರ್ಜಿಗಳನ್ನ ಹಾಕ್ಬೋದಾಗಿರುತ್ತೆ. PO ಅಂದ್ರೆ ಪ್ರೊಬೇಷನರಿ ಆಫೀಸರ್ ಅಂತ IBPS ಇದನ್ನ ನೇಮಕಾತಿ ಮಾಡ್ಕೊಳ್ತಾ ಇದೆ. ಕನ್ನಡದಲ್ಲಿ ಈ ಪರೀಕ್ಷೆಯನ್ನು ನೀವು ಬರಿಬಹುದು. ಕರ್ನಾಟಕದಲ್ಲಿ ಬೆಂಗಳೂರು, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಹುಬ್ಳಿ, ಧಾರವಾಡ, ಬೆಳಗಾವಿ, ಗುಲ್ಬರ್ಗ ಅಂದ್ರೆ ಕಲಬುರ್ಗಿ ಇಷ್ಟು ಪರೀಕ್ಷಾ ಕೇಂದ್ರಗಳು ನಿಮಗೆ ಇರ್ತವೆ ಎಕ್ಸಾಮ್ ಬರೆಯೋದಕ್ಕೆ. ಇದು ನಿಮಗೆ 3 ಹಂತದಲ್ಲಿ ನಡೆಯುತ್ತೆ. ಒಂದು ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಅಂತ. ಪ್ರಿಲಿಮ್ಸ್ ಆಗಸ್ಟ್ 2025ರಲ್ಲಿ ನಡೆಯುತ್ತೆ. ಮೇನ್ಸ್ ಅಕ್ಟೋಬರ್ 2025ರಲ್ಲಿ ನಡೆದ್ರೆ ಇಂಟರ್ವ್ಯೂ ನಿಮಗೆ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ನಡೆಯುತ್ತೆ. ಇದರ ಅಫಿಷಿಯಲ್ ಅರ್ಜಿ ಸಲ್ಲಿಸುವ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದರ PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಆಡ್ ಮಾಡಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಸೊ ಡಿಗ್ರಿ ಆಗಿ ನಿಮ್ಮ ವಯೋಮಿತಿ ಇದರೊಳಗಡೆ ಇದ್ರೆ, ಬ್ಯಾಂಕಿಂಗ್ ಸೆಕ್ಟರ್ನ ಪರೀಕ್ಷೆಗಳನ್ನು ಎದುರಿಸುವಂತಹ ಕೆಪಬಿಲಿಟಿ ನಿಮ್ಮ ಹತ್ರ ಇದ್ರೆ, ಇದಕ್ಕೆ ಮ್ಯಾಥ್ಸ್, ರೀಸನಿಂಗು, ಇಂಗ್ಲಿಷ್ ಲ್ಯಾಂಗ್ವೇಜು ಮತ್ತು ಬ್ಯಾಂಕ್ ಸೆಕ್ಟರ್ನ ಒಂದಿಷ್ಟು ವಿಶೇಷವಾದಂತಹ ನಾಲೆಡ್ಜ್ ಇರಬೇಕಾಗುತ್ತೆ. ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಇರಬೇಕಾಗುತ್ತೆ ನಿಮಗೆ ಈ ಒಂದು ಉದ್ಯೋಗಗಳನ್ನು ಪಡ್ಕೊಳ್ಳೋದಕ್ಕೆ. ಎನಿ ಡಿಗ್ರಿ ಮಾಡಿರಿ ನೀವು, ಮ್ಯಾಥ್ಸ್, ರೀಸನಿಂಗ್ ಎಕ್ಸಾಮಿನೇಷನ್ ಇರ್ತಾರೆ ನಿಮಗೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಲ್ಲಿ. ನಿಮಗೆ ಇಂಗ್ಲಿಷ್ ವೆಕ್ಯಾಬುಲರಿ, ಇಂಗ್ಲಿಷ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಗ್ರಾಮರ್ದು ಸಪರೇಟ್ ಆಗಿ ಒಂದು ಸೆಕ್ಷನ್ ಇರುತ್ತೆ. ಮ್ಯಾಥ್ಸು, ರೀಸನಿಂಗು, GK ಎಲ್ಲ ವಿಷಯಗಳು ಕೂಡ ಕಂಡುಬರ್ತವೆ. ಕಂಪ್ಯೂಟರ್ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಇರಬೇಕು. ನೆಕ್ಸ್ಟ್, IBPS ಅವರು ಸ್ಪೆಷಲಿಸ್ಟ್ ಆಫೀಸರ್ ಅಂತ ಮತ್ತೊಂದು ನೇಮಕಾತಿಯನ್ನು ತಂದಿದ್ದಾರೆ. 1000 ಹುದ್ದೆಗಳು ಭಾರತಾದ್ಯಂತ ಇದು ಕಂಡುಬರ್ತವೆ. ಇದಕ್ಕೂ ಕೂಡ ನೀವು 27ನೇ ತಾರೀಕು ಒಳಗಡೆ ಅರ್ಜಿ ಹಾಕಬೇಕು. ಇದಕ್ಕೂ ಕೂಡ 20ರಿಂದ 30 ಒಳಗಡೆ. ನೋಡಿ, 20 to 30 ಅನ್ನೋದು ಸ್ಟ್ಯಾಂಡರ್ಡ್ ಲಿಮಿಟ್. ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದ್ರೆ ನೀವು ನೋಟಿಫಿಕೇಶನ್ ನೋಡ್ಬೋದು. ಪ್ರತಿಯೊಂದು ಕ್ಯಾಟಗರಿಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕಷ್ಟೇ. SC/ST ಅವರಿಗೆ ಇಷ್ಟು ವರ್ಷ, OBC ಅವ್ರಿಗೆ ಇಷ್ಟು ವರ್ಷ, OBCಯಲ್ಲಿ ಕ್ರಿಮಿ ಲೇಯರ್, ನಾನ್ ಕ್ರಿಮಿ ಲೇಯರ್ ಅಂತ ಎಲ್ಲ ಬರುತ್ತೆ. ಅದಕ್ಕೆ ಸಪ್ರೇಟ್ ಆಗಿ ಕೊಟ್ಟಿರ್ತಾರೆ. ನೋಟಿಫಿಕೇಶನ್ ನೋಡ್ಕೊಳ್ಳಿ. 20ರಿಂದ 30 ಅನ್ನೋದು ಒಂದು ಸ್ಟ್ಯಾಂಡರ್ಡೈಸೇಷನ್. ಬಾರ್ಡರ್ ಇರತಕ್ಕಂಥವ್ರು 30 ಇಯರ್ಸ್ ಆಗಿರೋರು, 31 ಆಗಿರತಕ್ಕಂಥವ್ರು ಕ್ಯಾಟಗರಿ ವೈಸ್ ನೀವು ನಿಮ್ಮ ಸರ್ಟಿಫಿಕೇಟ್ಗಳನ್ನ ಮಾಡಿಸ್ಕೊಂಡ್ರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡ್ಕೋಬಹುದು. ಇದು ಕೂಡ ಕನ್ನಡದಲ್ಲಿ ಪರೀಕ್ಷೆ ಇರುತ್ತೆ. ಪರೀಕ್ಷಾ ಕೇಂದ್ರಗಳು ಕೂಡ ಸೇಮ್ ಇರ್ತವೆ. ಇದ್ರ ಪ್ರೊಸೀಜರು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇದರ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಅಂದ ಹಾಗೆ ಇದರ ಪರೀಕ್ಷಾ ಶುಲ್ಕ ನಿಮಗೆ 800ರಿಂದ 900 ರೂಪಾಯಿ ತನಕ ಇರುತ್ತೆ ಇನ್ ಜನರಲ್. UR ಕ್ಯಾಂಡಿಡೇಟ್ಸ್ಗೆ ನಾನು ಹೇಳ್ತಾ ಇರೋದು. ಸ್ಪೆಷಲಿಸ್ಟ್ ಆಫೀಸರ್ ಇರ್ಬೋದು ಅಥವಾ PO ಇರ್ಬೋದು. ನೆಕ್ಸ್ಟ್, ಬ್ಯಾಂಕ್ ಆಫ್ ಬರೋಡಾದಲ್ಲಿ 2500 ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳ ನೇಮಕಾತಿ ಕೂಡ ನಡೀತಾ ಇದೆ. 24/7/2025 ಇದಕ್ಕೆ ಅಂತಿಮವಾದ ದಿನಾಂಕ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಆಸಕ್ತಿ ಇರತಕ್ಕಂಥ ಅಭ್ಯರ್ಥಿಗಳು ನೋಡ್ಬೋದು. ಡಿಗ್ರಿ ವಿತ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಸೊ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಡಿಗ್ರಿ ಇರಬೇಕು ಮತ್ತು ಈ ಫೀಲ್ಡ್ ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಅಂಥವ್ರು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಹಾಕ್ಬೋದು. ನೆಕ್ಸ್ಟ್, ಕೆಲವೊಂದಿಷ್ಟು ಅಪ್ಡೇಟ್ಸ್. 540 ಗಸ್ತು ಅರಣ್ಯ ಪಾಲಕ ಹುದ್ದೆಗಳು, ಬೀಟ್ ಫಾರೆಸ್ಟರ್ ಅಂತ ಕರೀತಾರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ದೈಹಿಕ ಪರೀಕ್ಷೆಯಲ್ಲಿ PET ಮತ್ತು PST ಪಾಸ್ ಆದ ಅಭ್ಯರ್ಥಿಗಳಿಗೆ ಜುಲೈ 20ನೇ ತಾರೀಕು ಎಕ್ಸಾಮ್ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಜುಲೈ 15ರ ನಂತರ ಅಡ್ಮಿಟ್ ಕಾರ್ಡ್ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಬರ್ತವೆ. ಈ ಹುದ್ದೆಗಳಿಗೆ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು, ಎಕ್ಸಾಮ್ಗೆ ಫಿಸಿಕಲ್ನ ಪಾಸ್ ಮಾಡಿ ಎಕ್ಸಾಮ್ಗೆ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು 15ನೇ ತಾರೀಕು ಆದಮೇಲೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಜುಲೈ 20ಕ್ಕೆ ನಿಮಗೆ ಎಕ್ಸಾಮ್ ಇರುತ್ತೆ. 540 ಬೀಟ್ ಫಾರೆಸ್ಟರ್ ಹುದ್ದೆಗಳಿಗೆ. ಇನ್ನು RRBಯ NTPC CBT 1 ಪರೀಕ್ಷೆಗಳನ್ನು ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು ಜುಲೈ 7ನೇ ತಾರೀಕು ನಿಮಗೆ ಕೊನೆ ಅವಕಾಶ ಇರುತ್ತೆ. ನಿಮ್ಮ ಸ್ಕೋರ್ ಕಾರ್ಡ್ಗಳನ್ನ ಚೆಕ್ ಮಾಡ್ಕೊಳ್ಳೋಕ್ಕೆ, ಕ್ವಶನ್ ಪೇಪರ್ನ ವ್ಯೂ ಮಾಡೋಕ್ಕೆ. ನಿಮ್ಮ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ ನಿಮ್ಮ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೋದು. ಇದು ಗ್ರಾಜ್ಯುಯೇಟ್ ಲೆವೆಲ್ನ ಮಾಹಿತಿ. ಜುಲೈ 7ನೇ ತಾರೀಕು ನಿಮಗೆ ಲಾಸ್ಟ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ಅವಕಾಶ ಸಿಗಲ್ಲ ಕ್ವಶನ್ ಪೇಪರ್ನ ನೋಡೋದಕ್ಕೆ. ಇನ್ನು RRB NTPCಯ ಅಂಡರ್ ಗ್ರಾಜ್ಯುಯೇಟ್ PUC ಲೆವೆಲ್ನ ಹುದ್ದೆಗಳ ಪರೀಕ್ಷೆ ಅನೌನ್ಸ್ ಆಗಿದೆ. ಅಫಿಷಿಯಲ್ ನೋಟಿಫಿಕೇಶನ್ RRB ವೆಬ್ಸೈಟಲ್ಲಿ ಪ್ರಕಟ ಮಾಡಿದ್ದಾರೆ. ನೀವು ಬೇಕಿದ್ರೆ ಹೋಗಿ ನೋಡ್ಬೋದಾಗಿರುತ್ತೆ. RRB ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಗಸ್ಟ್ 7, 2025ರಿಂದ ಸೆಪ್ಟೆಂಬರ್ 8, 2025 ತನಕ 1 ತಿಂಗಳ ಕಾಲ ಈ ಒಂದು ಪರೀಕ್ಷೆ ನಡೆಯುತ್ತೆ. ಆಸ್ ಯೂಶುವಲ್ ನಿಮಗೆ 10 ದಿನದ ಮುಂಚಿತವಾಗಿ ಲಿಂಕ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಅಂದ್ರೆ 10 ದಿನಗಳು ಮುಂಚೆ ಅಂತ ಹೇಳಿದ್ರೆ 7ನೇ ತಾರೀಕು ಎಕ್ಸಾಮ್ ಇರ್ತಕ್ಕಂಥವ್ರಿಗೆ, ಆಗಸ್ಟ್ 7ನೇ ತಾರೀಕು ಎಕ್ಸಾಮ್ ಇರೋರಿಗೆ
ಈ ತಿಂಗಳ ಜುಲೈ 27 ಅಥವಾ 28ಕ್ಕೆ ಲಿಂಕ್ ಆಕ್ಟಿವೇಟ್ ಆದಾಗ ಮೊದಲನೇ ದಿನ ಎಕ್ಸಾಮ್ ಇದ್ರೆ ನಿಮ್ಮ ಎಕ್ಸಾಮ್ ಸಿಟಿಯನ್ನು ಅದು ತೋರಿಸುತ್ತೆ. ಸೊ ಪ್ರತಿ 10 ದಿನಗಳ ಎಕ್ಸಾಮ್ ಇರ್ತಕ್ಕಂಥವ್ರ ಡೀಟೇಲ್ಸನ್ನು ಮಾತ್ರ ತೋರಿಸೋ ಕಾರಣದಿಂದ ನಿಮ್ಮ ಎಕ್ಸಾಮಿನೇಷನ್ 15ನೇ ತಾರೀಕು, 20ನೇ ತಾರೀಕು, ಆಗಸ್ಟ್ 30ನೇ ತಾರೀಕು ಎಲ್ಲ ಇದ್ದಾಗ ನಿಮಗೆ 10 ದಿನದ ಹಿಂದೆ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಈ ಥರವಾದಂಥ ಮಾಹಿತಿ ಇರುತ್ತೆ. ನಿಮಗೆ ಎಕ್ಸಾಮಿನೇಷನ್ ಅನೌನ್ಸ್ ಆದಾಗ ಫಸ್ಟ್ ಲಿಂಕ್ ಆಕ್ಟಿವೇಟ್ ಆದಾಗ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಜೊತೆಗೆ ಅಡ್ಮಿಟ್ ಕಾರ್ಡು 4 ದಿನದ ಮುಂಚಿತವಾಗಿ ಮಾತ್ರ ದೊರೆಯುತ್ತೆ, ಇದು ನಿಮ್ಗೆ ಗೊತ್ತಿರಲಿ. ಇನ್ನು ಅರಣ್ಯ ಇಲಾಖೆಯಲ್ಲಿ ಅತಿ ಶೀಘ್ರದಲ್ಲೇ ನೇಮಕಾತಿ ಆಗುತ್ತೆ ಅಂತ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇನ್ನು ಪೊಲೀಸ್ ಇಲಾಖೆಯಲ್ಲೂ ಕೂಡ ಅತಿ ಶೀಘ್ರದಲ್ಲಿ ಅಧಿಸೂಚನೆ ಪ್ರಾರಂಭ ಆಗ್ತಾ ಇದೆ. ಅರಣ್ಯ ಇಲಾಖೆಯಲ್ಲಿ 540 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಆರಂಭವಾಗಿದ್ದು, ಇನ್ನು 340 ಹುದ್ದೆಗಳ ನೇಮಕ ಆರಂಭ ಮಾಡಲಾಗುತ್ತೆ ಅಂತ ಅವರು ಸದ್ಯಕ್ಕೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಇದಿಷ್ಟು ಈ ವಾರದ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಸುದ್ದಿಗಳಾಗಿರುತ್ತೆ. ಈ ಸೆಷನ್ ಬಂದ್ಬಿಟ್ಟು ಪ್ರತಿ ವೀಕು ನಿಮಗೆ ಆ ವಾರದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನ, ಉದ್ಯೋಗ ಸುದ್ದಿಗಳನ್ನ ನೀಡುವಂತ ಒಂದು ಪ್ರಯತ್ನ ಆಗಿರುತ್ತೆ. ಇದರೆಲ್ಲ ಲಿಂಕ್ಗಳನ್ನು ನೀವೆಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ ಅಥವಾ ಕಾಮೆಂಟ್ ಸೆಕ್ಷನ್ಗೆ ಹೋಗಿ, ಕಾಮೆಂಟ್ ಸೆಕ್ಷನ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಆಯಾ ನೋಟಿಫಿಕೇಶನ್ನ ಆಯಾ ಹುದ್ದೆಗಳ ಕೆಳಗೆ ಮೆನ್ಷನ್ ಮಾಡಿರ್ತೀನಿ. ಕ್ಲಿಕ್ ಮಾಡಿಕೊಂಡು ಹೋಗಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬಹುದು. ಅಥವಾ ಗೂಗಲ್ನಲ್ಲಿ ಪ್ರತಿದಿನ ನೀವು www.kpscjunction.in ಅಂತ ಸರ್ಚ್ ಮಾಡಿ ನಮ್ಮ ವೆಬ್ಸೈಟ್ಗೆ ಹೋದರೆ ನಮ್ಮ ಯಾವುದೇ ಡಿಪಾರ್ಟ್ಮೆಂಟ್, ನಮ್ಮ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ನ ಯಾವುದೇ ಉದ್ಯೋಗ ಸುದ್ದಿಗಳು ಯಾವುದೇ ಬಂದಿದ್ರು ಕೂಡ ನಿಮ್ಗೆ ಅಲ್ಲೊಂದು ಅಪ್ಡೇಟನ್ನು ಕೊಟ್ಟಿರ್ತೀನಿ. ನೀವು ಅದರ ಅನುಕೂಲವನ್ನು ಪಡ್ಕೋಬೋದಾಗಿರುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದ.